ಇಡೀ ದೇಶವೇ ಕೌತುಕದಿಂದ ಕಾತುರದಿಂದ ಕಾಯ್ತಿದ್ದಂತಹ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಈ 5 ರಾಜ್ಯಗಳ ಪೈಕಿ ಬಿಜೆಪಿ ಮೂರು ರಾಜ್ಯಗಳಲ್ಲಿ ಗೆದ್ದು ಬೀಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದೀದಿ ನಾಡು ಪಶ್ಚಿಮ ಕೋಟೆಯಲ್ಲಿ ಬಿಜೆಪಿ ನಾಯಕರು ಗೆದ್ದು ಬೀಗಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಮಾತನಾಡಿದ್ದಾರೆ. ಇನ್ನು ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದ್ದು ಬಿಜೆಪಿ ನಾಯಕರು ಮತ್ತು ಮೋದಿ ಪರ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ರು. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. 3 ರಾಜ್ಯಗಳಲ್ಲಿ ಬಿಜೆಪಿಗೆ ಭರ್ಜರಿ ಜಯ. ಪ್ರಧಾನಿ ನರೇಂದ್ರ ಮೋದಿ ವಿಜಯೋತ್ಸವದ ಮಾತು. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮವೋ ಸಂಭ್ರಮ. ಇಡೀ ದೇಶವೇ ಕೌತುಕದಿಂದ ಕಾಯ್ತಿದ್ದ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. 5 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿ ಪ್ರಚಂಡ ಗೆಲುವನ್ನ ಸಾಧಿಸಿದೆ. ಅದರಲ್ಲೂ ದೀದಿ ಕೋಟೆಯಲ್ಲಿ ಕೇಸರಿ ಬಾವುಟ ಹಾರಿಸುವುದೇ ಒಂದು ಐತಿಹಾಸಿಕ. ಇತ್ತ ಅಸ್ಸಾಂನಲ್ಲಿಯೂ ಕಾಂಗ್ರೆಸ್ ಅಲೆ ಕೊಚ್ಚಿ ಹೋಗಿದೆ. ಬಿಜೆಪಿಗೆ ಮತದಾರ ಪ್ರಭು ಮಣೆ ಹಾಕಿದ್ದಾನೆ. ಇನ್ನು ಪುದುಚೇರಿಯಲ್ಲಿ ಎನ್ಡಿಎ ಅತ್ತ ಜನ ಮುಖ ಮಾಡಿರೋದು ಬಿಜೆಪಿಗೆ ಮತ್ತಷ್ಟು ಬಲವನ್ನು ತಂದಂತಾಗಿದೆ. ಹೀಗಾಗಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಬಿಜೆಪಿ ಹಾಗೂ ಮೋದಿ ಪರ ಕಾರ್ಯಕರ್ತರು ಘೋಷಣೆ ಕೂಗಿ ಸಂಭ್ರಮಿಸಿದ್ರು. ಪರಸ್ಪರ ಸಿಹಿ ತಿನ್ನಿಸಿ ಹರ್ಷ ವ್ಯಕ್ತಪಡಿಸಿದ್ರು. ಇನ್ನು ಪಂಜಾಬ್ನ ಧೋತಿಯನ್ನ ಧರಿಸಿ ಬಿಜೆಪಿಯ ಕೇಂದ್ರ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದು ಅಲ್ಲಿದ್ದಂತಹ ಕಾರ್ಯಕರ್ತರತ್ತ ಕೈಬೀಸಿದ್ರು. ಬಳಿಕ ವೇದಿಕೆಗೆ ಆಗಮಿಸಿದ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ಗೆ ಹೂವಿನ ಮಾಲೆಯನ್ನ ಹಾಕಿ ಮೋದಿ ಹರ್ಷ ವ್ಯಕ್ತಪಡಿಸಿದ್ರು. ನಂತರ ಮಾತನಾಡಿದ ಮೋದಿ, ಇದೊಂದು ಐತಿಹಾಸಿಕ ಗೆಲುವು, ಪ್ರಜಾಪ್ರಭುತ್ವದ ಜೊತೆಗೆ ಸಂವಿಧಾನದ ಗೆಲುವಿದಾಗಿದೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳಂನಲ್ಲಿ ದಾಖಲೆಯ ಮತದಾನವಾಗಿದೆ. ವೋಟಿಂಗ್ನಲ್ಲಿ ಹೆಚ್ಚಿನ ಮಹಿಳೆಯರು ಭಾಗಿಯಾಗಿದ್ದಾರೆ. ಅವರಿಗೆ ವಿಶೇಷ ಅಭಿನಂದನೆಗಳು ಅಂತ ಹೇಳಿದ್ರು. बंगाल के भाग्य में आज से एक नया अध्याय जुड़ गया है. आज से बंगाल भय मुक्त हुआ है, विकास के भरोसे से युक्त हुआ है. ಬಾಂಗ್ಲಾಯ ಪರಿವರ್ತನ ಹೋಯಗೆ ಛೇ. ಇದಿಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳದ ಗೆಲುವಿನ ಬಗ್ಗೆ ಮೋದಿ ಮಾತನಾಡಿದ್ರು. ಈ ಗೆಲುವನ್ನ ಬಂಗಾಳದ ಜನತೆಗೆ ಅರ್ಪಿಸಿದ್ದೇನೆ ಅಂತ ಹೇಳಿದ್ರು. ಗಂಗೋತ್ರಿಯಿಂದ ಗಂಗಾ ಸಾಗರದವರೆಗೂ ಕೂಡ ಕಮಲ ಅರಳಿದೆ. ಗಂಗೆಯ ಜೊತೆಗೆ ಬ್ರಹ್ಮಪುತ್ರೆಯ ಆಶೀರ್ವಾದ ಸಿಕ್ಕಿದೆ ಅಂತ ಬಣ್ಣಿಸಿದ್ರು. ಜೊತೆಗೆ ಬಂಗಾಳದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಭಯಮುಕ್ತ ಬಂಗಾಳವಾಗಲಿದೆ. ಬಿಜೆಪಿ ಎಷ್ಟು ಸೀಟನ್ನು ಗೆದ್ದಿದೆ ಎಂಬುದು ಬರೀ ಸಂಖ್ಯೆ ಅಲ್ಲ, ಅದು ಭರವಸೆಯ ಹುಂಕಾರವಾಗಿದೆ. ದೃಷ್ಟೀಕರಣ ರಾಜಕೀಯ ಬೇರು ಸಮೇತ ಕಿತ್ತೊಗೆಯೋದಕ್ಕೆ ಈ ಫಲಿತಾಂಶ ಸಹಕಾರಿಯಾಗುತ್ತೆ. ಉತ್ತಮ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡ್ತೇವೆ. ಮಹಿಳೆಯರಿಗೆ ಸುರಕ್ಷತೆಯ ವಾತಾವರಣ ಸಿಗಲಿದೆ ಅಂತ ಹೇಳಿ ಮೋದಿ ಭರವಸೆ ಕೊಟ್ಟರು. ಆಯುಷ್ಮಾನ್ ಭಾರತ್ ಯೋಜನಾ ಕೋ हरी झंडी दिखाई जाएगी और घुसपैठियों के खिलाफ भी सख्त से सख्त कार्रवाई होगी. ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ ಯೋಜನೆ ಜಾರಿ. ಮಹಿಳೆಯರಿಗೆ ಭಯ ಇಲ್ಲದ ವಾತಾವರಣ ನಿರ್ಮಾಣ. ನುಸುಳುಕೋರರ ಬೆಂಡೆತ್ತುತ್ತೇವೆ ಎಂದ ಮೋದಿ. ಇನ್ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಯಾಗಲಿದೆ. ಮಹಿಳೆಯರಿಗೆ ಭಯವಿಲ್ಲದ ವಾತಾವರಣ ನಿರ್ಮಿಸುತ್ತೇವೆ. ಮೊದಲ ಬಾರಿಗೆ ಶಾಂತಿಪೂರ್ಣ ಮತದಾನವಾಗಿದೆ. ಯಾವುದೇ ಜನರ ಜೀವಕ್ಕೆ ಹಾನಿಯಾಗಿಲ್ಲ. ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ಗೆದ್ದಿದೆ. ನಮ್ಮೊಂದಿಗೆ ಕೈಜೋಡಿಸಿ ಹಿಂಸಾತ್ಮಕ ಚುನಾವಣೆಯ ವ್ಯವಸ್ಥೆಯನ್ನ ಅಂತ್ಯಗೊಳಿಸೋಣ ಅಂತ ಕರೆ ಕೊಟ್ಟರು. ಅಲ್ಲದೆ ಯುವಕರಿಗೆ ಉದ್ಯೋಗ ಕಲ್ಪಿಸುತ್ತೇವೆ, ನುಸುಳುಕೋರರನ್ನ ಬೆಂಡೆತ್ತುತ್ತೇವೆ ಅಂತ ಮೋದಿ ಎಚ್ಚರಿಕೆ ಕೊಟ್ಟರು. ಅಲ್ಲದೆ ಕಾಂಗ್ರೆಸ್ಸಿಗರನ್ನ ಆಧುನಿಕ ನಗರದ ನಕ್ಸಲರು ಅಂತ ಕಿಡಿಕಾರಿದ್ರು. हर बंगालवासी को भरोसा देता हूं, बंगाल के बेहतर भविष्य के लिए भाजपा दिन रात एक कर देगी. बंगाल में अब महिलाओं को सुरक्षा का माहौल मिलेगा, युवाओं को रोजगार मिलेगा, पलायन रुकेगा. पहली कैबिनेट में ही आयुष्मान भारत योजना को ಹರಿ ಜಂಡಿ ದಿಖಾಯಿ ಜಾಯೇಗಿ. ಒಟ್ಟಾರೆ ಪಂಚರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಕೇಸರಿ ಕಹಳೆ ಮೊಳಗಿದೆ. ಬಂಗಾಳದಲ್ಲಿ ಕೇಸರಿ ಬಾವುಟ ಹಾರಿದ್ದು ಐತಿಹಾಸಿಕ ದಿನವಾಗಿದೆ. ಇನ್ನು ಬಂಗಾಳಕ್ಕೆ ಮೋದಿ ಭಯಮುಕ್ತ ರಾಜ್ಯ ಮಾಡ್ತೇವೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.